ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಶಿವರಾಮೇಗೌಡ ಚಂಪನ ಕರ್ಕೊಂಡು ಮನೆಯಿಂದ ಆಚೆ ಹೋಗು ಅಂತ ಹೇಳ್ಬಿಡ್ತಾನೆ. ಅಯ್ಯೋ ಬಾವ ಏನು ಮಾತಾಡ್ತಾ ಇದ್ದೀರಾ ಬಾವ, ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ರೆ ಅವ್ನು ಎಲ್ಲಿಗೆ ತಾನೇ ಹೋಗ್ತಾನೆ, ಏನು ತಾನೇ ಮಾಡ್ತಾನೆ ಅಂತ ಈಶ್ವರಿ ಕೇಳಿದಾಗ, ಏನು ಮಾತಾಡ್ತಾ ಇದೆಯಾ ಈಶ್ವರಿ, ಮನೆಯಿಂದ ಆಚೆ ಆಗ್ತಾ ಇದ್ದೀನಿ ಅಂದಮೇಲೆ ಹೊರಗಡೆ ಹೋಗಿ ದುಡ್ಕೊಂಡು ತಿನ್ನಬೇಕು, ಮೂಟೆ ಓರ್ಲಿ ಬಿಡು, ಕೂಲಿ ಕೆಲಸ ಮಾಡಲಿ ಬಿಡು, ಆವಾಗಲೇ ತಾನೇ ಇವನಿಗೆ ಬುದ್ಧಿ ಬರೋದು. ಇಷ್ಟು ದಿನ ಕೇಳಿದ್ದೆಲ್ಲ ಕೈಗೆ ಸಿಗ್ತಾ ಇತ್ತು ಅಲ್ವಾ, ಅದಕ್ಕೆ ಅವನಿಗೆ ಕಷ್ಟದ್ದೇನು ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಬಾವ ಇದೊಂದಕ್ಕಿಂತ ಕ್ಷಮಿಸ್ಬಿಡು ಬಾವ, ಇನ್ಯಾವತ್ತು ಈ ರೀತಿ ತಪ್ಪು ಮಾಡದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ, ಏನು ಅವನ ಬುದ್ಧಿ ಸರಿಯಿಲ್ಲ ಅನಿಸುತ್ತೆ ಅಂತ ಕೆಲಸ ಮಾಡೋನೆ ಬಾವ, ದಯವಿಟ್ಟು ಕ್ಷಮಿಸು ಅಂತ ಹೇಳಿದ ತಕ್ಷಣ, ನೋಡು ಈಶ್ವರಿ, ತಪ್ಪು ಗೊತ್ತಿದ್ದು ಮಾಡಿದ್ರೂ ಕ್ಷಮಿಸ್ತೀನಿ, ಗೊತ್ತಿಲ್ಲ ಅಂತ ಮಾಡಿದ್ರೂ ಕೂಡ ಕ್ಷಮಿಸ್ತೀನಿ, ಆದರೆ ದುರಂಕಾರ ಅಹಂಕಾರದಿದ್ದ ತಪ್ಪು ಬೇಕು ಅಂತಲೇ ಮಾಡಿದರೆ ಯಾರಿಗೂ ಕೂಡ ಕ್ಷಮೆ ಅನ್ನೋದೇ ಇಲ್ಲ. ಇವನು ಆಚೆ ಕಡೆ ಹೋಗಿ ದುಡ್ದು ಹೆಂಡ್ತಿ ಮಕ್ಕಳನ್ನ ಸಾಕ್ಲಿ, ಅವಾಗ ಇವನಿಗೆ ಕಷ್ಟ ಅಂದ್ರೇನು ಅಂತ ಅರಿವಾಗುತ್ತೆ ಅಂದಿದ ತಕ್ಷಣ, ಏನ್ಲ ಮುಖ ನೋಡ್ತಾ ಇದೆಯಾ, ನಿನ್ನ ದೊಡ್ಡಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಆಯಿತು ಅಂತ ಕೇಳಲ್ಲ ಅಂದಿದ ತಕ್ಷಣ, ದೊಡ್ಡಪ್ಪ ಏನೋ ಗೊತ್ತಿಲ್ಲದೇನೆ ಮಣ್ಣು ತಿನ್ನೋ ಕೆಲಸ ಮಾಡು, ಇವನಿ ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಸುಭಾಷ ಕೇಳ್ತಾನೆ. ಕ್ಷಮೆ ಕೇಳೋಕ್ಕೂ ನಿನಗೆ ಅರ್ಹತೆ ಇಲ್ಲ, ನನ್ನ ಕಾಲು ಬಿಡ್ಲಾ ಅಂತ ಕೋಪ ಮಾಡ್ಕೊಂಡಿದ್ದ ತಕ್ಷಣ, ಅಪ್ಪ ನೀನಾದರೂ ದೊಡ್ಡಪ್ಪನ ಹತ್ರ ಮಾತಾಡಪ್ಪ, ಕ್ಷಮಿಸಪ್ಪ ನನ್ನನ್ನು ಅಂತ ಹೇಳಿದಾಗ, ಕ್ಷಮೆ ಕೇಳಬೇಕಾಗಿರೋದು ನನ್ನನ್ನಲ್ಲ ಕಣ, ಅಲ್ಲಿ ಹೋಗಿ ನಿನ್ನ ಹೆಂಡ್ರಿಗೆ ಮೋಸ ಮಾಡಿದ್ಯಲ್ಲ, ಹೋಗಿ ಅವಳ ಕಾಲನ್ನ ಇಟ್ಕೋ ಅಂತ ಹೇಳ್ಬಿಡ್ತಾನೆ ಗೋವಿಂದು. ಈ ಕಡೆ ಸುಭಾಷ ಕೂಡ, ಚಂಪಾ ನೀನಾದರೂ ನನ್ನನ್ನು ಅರ್ಥ ಮಾಡ್ಕೊ, ಇನ್ಯಾವತ್ತೂ ಕೂಡ ಇಂಥ ತಪ್ಪು ಮಾಡೋದಿಲ್ಲ, ದೊಡ್ಡಪ್ಪಗೆ ದಯವಿಟ್ಟು ಹೇಳು ಚಂಪಾ, ನಿನ್ನ ಕಾಲಿಗೆ ಬೀಳ್ತೀನಿ ಚಪ್ಪ ಅಂತ ಹೋಗಿದ ತಕ್ಷಣ, ಅಯ್ಯೋ ದೇವ್ರೆ ಇದನ್ನೆಲ್ಲ ನನ್ನ ಕೈಯಾಗ ನೋಡೋಕ್ಕಾಗ್ತಾ ಇಲ್ಲ ಅಂತ ಈಶ್ವರಿ ಅಳ್ತಾ ಇರ್ತಾಳೆ. ಈ ಮನೇಲಿ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಒಂದು ಗೊತ್ತಾಗ್ತಾ ಇಲ್ಲ ಅಂದಾಗ, ಅಣ್ಣ ದಯವಿಟ್ಟು ನನ್ನ ಕ್ಷಮಿಸು ಅಂತ ಗೋವಿಂದು ಕಾಲಿ ಬೀಳೋಕ್ಕೆ ಬರ್ತಾನೆ. ಗೋವಿಂದು ಏನೆಲ್ಲ ಮಾಡ್ತಾ ಇದೆಯಾ, ಅವ್ನು ಮಾಡಿರೋ ತಪ್ಪಿಗೆ ನೀನು ಯಾಕೆ ಕ್ಷಮೆ ಕೇಳ್ತೀಯ ಅಂದಾಗ, ಅಂತ ಮಗುನ ಹುಟ್ಟಿಸ್ಕೊಂಡಿರೋದಕ್ಕೆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ದೇ ಇರೋದಕ್ಕೆ ನಂದು ಕೂಡ ತಪ್ಪೈತೆ ಕಣಣ ಅಂದಿದ ತಕ್ಷಣ, ನೋಡ್ಲಾ ಅಪ್ಪನ ಮರ್ಯಾದೆನ ಯಾವತ್ತೂ ಕೂಡ ಎತ್ತರ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು, ಇಲ್ಲ ಇರೋ ಮರ್ಯಾದೆನ ಉಳಿಸ್ಕೊಂಡು ಹೋಗ್ಬೇಕು, ಆದರೆ ಇಂಥ ನೀಚತನನ ಮಾಡಿಬಿಟ್ಟು ಅಪ್ಪನ ಮರ್ಯಾದೆ ತೆಗಿಯೋಕೆ ಹೊರಟಿದ್ಯಲ್ವ, ನಿನಗೆ ಅಸಹ್ಯ ಆಗೋದಿಲ್ವಾ ಅಂತ ಬೈತಾನೆ. ಇನ್ನೊಂದು ಕ್ಷಣ ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡ ಕೋಪ ಮಾಡಿಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾನೆ. ಎಷ್ಟು ಸಲ ಹೇಳಿದ್ರು ಕೂಡ ನನಗೆ ಬುದ್ಧಿನೇ ಬರ್ತಾ ಇಲ್ಲ ಅಲ್ವಾ, ನಮ್ಮ ಮಟ್ಟಿಲಿ ಹೆಂಗ್ಲ ಹುಟ್ಟಿದೆ, ನಮ್ಮ ವಂಶದಲ್ಲಿ ಹುಟ್ಟಿ ನಮ್ಮ ಮರ್ಯಾದೆ ತೆಗಿತಾ ಇದೆಯಲ್ಲ, ಏನೇ ಈಶ್ವರಿ ಮೊನ್ನೆ ಏನೋ ಹೇಳ್ದೆ ಅಲ್ವಾ, ಇನ್ಯಾವತ್ತು ಇಂಥ ತಪ್ಪು ಆಗದಿರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ, ಇದೇನೇ ನೀನು ನೋಡ್ಕೊಳ್ಳೋ ರೀತಿ ನೋಡು, ಇನ್ನೊಂದು ಕ್ಷಣ ನನ್ನ ಮುಂದೆ ಇದ್ದರೆ ನಾನು ಕೂಡ 4 ಬಾರಿಸ್ತೀನಿ, ಮೊದಲು ಇವನ್ನ ಕರ್ಕೊಂಡು ಹೋಗೇ ಇಲ್ಲಿದ್ದ ಅಂತ ಅಜ್ಜಮ್ಮ ಕೂಡ ಬೈತಾರೆ. ಈ ಕಡೆ ವಿದ್ಯಾ ಕೂಡ ನಂದಿನಿನ ಮೀಟ್ ಆಗಿಬಿಟ್ಟು ನಿಮ್ಮಿದ್ದ ಶಾನೆ ಒಳ್ಳೇದಾಯಿತು ಅಂತ ಹೇಳ್ತಾಳೆ. ಅಯ್ಯೋ ವಿದ್ಯಾ ಅವರೇ, ನಿಜವಾಗ್ಲೂ ನಿಜ ಹೇಳಬೇಕು ಅಂದರೆ ನಿಮ್ಮಿದ್ದ ಇವತ್ತು ನನ್ನ ಜೀವನ ಕಾಪಾಡ್ಕೊಂಡಿದ್ದೀನಿ, ಚಂಪಾ ಅವರಿಗೆ ನಾನು ನಿಜವಾಗ್ಲೂ ಮೋಸ ಮಾಡ್ತಾ ಇದ್ದೆ, ನಿಮಗೂ ಚಂಪಾ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದಾಗ, ಹೆಣ್ಣು ಮದುವೆ ಆಗಿರೋ ಗಂಡಿನಿಂದೆ ಹೋದರೆ ಯಾವತ್ತೂ ಅವಳ ಜೀವನ ಉದ್ಧಾರ ಆಗೋದಿಲ್ಲ, ಅದು ಯಾವತ್ತಿದ್ರೂ ಸರ್ವನಾಶ ಆಗೇ ಆಗುತ್ತೆ ಅಂದಾಗ, ಹೌದು ವಿದ್ಯಾ ಅವರೇ, ನಾನೇನು ಅವನ ಬಣ್ಣದ ಮಾತನ್ನ ನಂಬ್ಕೊಂಡು ಎಲ್ಲರಿಗೂ ಮೋಸ ಮಾಡೋಕ್ಕೆ ಹೊರಟಿದ್ದೆ, ಆದರೆ ಅವತ್ತು ನೀವು ಚಂಪಾ ಜೀವನೇ ಕಾಪಾಡಿದ್ರಿ, ಇವತ್ತು ನನ್ನ ಜೀವನನೇ ಕಾಪಾಡಿದ್ದೀರಾ, ತುಂಬ ಥ್ಯಾಂಕ್ಸ್ ಅಂತ ನಂದಿನಿ ಕೂಡ ಹೇಳ್ತಾಳೆ. ಚಂಪಾ ಅಳ್ತಾ ಇರಬೇಕಾದ್ರೆ ಅಲ್ಲಿಗೆ ಅಜ್ಜಮ್ಮ ಕೂಡ ಬರ್ತಾರೆ. ಯಾಕೆ ಚಂಪಾ ಅಳ್ತಾ ಇದೀಯಾ, ಅಲ್ಲಿ ಅವ್ನು ಮಾಡಿರೋ ತಪ್ಪಿಗೆ ನೀನು ಯಾಕೆ ಕಣ್ಣೀರು ಹಾಕ್ತೀಯ ಅಂತ ಹೇಳಿದಾಗ, ಅಲ್ಲಿಗೆ ಶಿವರಾಮೇಗೌಡ ಕೂಡ ಬರ್ತಾನೆ. ನೋಡವ ಚಂಪಾ, ಗಂಡ ತಪ್ಪು ಮಾಡಿರೋದಕ್ಕೆ ನನ್ನನ್ನು ಯಾಕೆ ಮನೆಯಿಂದ ಆಚೆ ಹಾಕ್ತಾರೆ ಅಂತ ನೀನು ಯೋಚನೆ ಮಾಡ್ತಾ ಇರ್ಬೋದು, ಆದರೆ ಅವನು ಬುದ್ಧಿ ಕಲೀಲಿ ಅಂತ ಕಣವ ನಾನು ಇಷ್ಟೆಲ್ಲ ಮಾಡಿದ್ದು, ಹೊರಗಡೆ ಹೋಗಿ ದುಡಿಮೆ ಮಾಡಿ ಕಷ್ಟಪಟ್ಟರೆ ಅವನಿಗೂ ಕೂಡ ಜೀವನ ಏನು ಅಂದರೆ ಅರ್ಥ ಆಗುತ್ತೆ, ಅವಾಗ ನಿನ್ನನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತೇನೆ, ನೋಡು ಚಂಪಾ ನಿನಗೆ ಯಾರೂ ಇಲ್ಲ ಅಂತ ಯೋಚನೆ ಮಾಡಬೇಡ, ಈ ಶಿವರಾಮೇಗೌಡ ಯಾವತ್ತೂ ನಿನ್ನನ್ನು ಕೈ ಬಿಡೋದಿಲ್ಲ ಅಂತ ಹೇಳಿದ ತಕ್ಷಣ, ಗೌಡ್ರೆ ನೀವು ನನ್ನ ಪ್ರಾಣ ತೆಗೆಯುವಷ್ಟು ಅಧಿಕಾರನ ನಾನು ನಿಮ್ಗೆ ಕೊಟ್ಟಿದ್ದೀನಿ, ನೀವೇನೇ ಮಾಡಿದ್ರೂ ಕೂಡ ಒಳ್ಳೇದಕ್ಕೆ ಮಾಡ್ತೀರ ಅಂತ ನನಗೆ ಗೊತ್ತು ಗೌಡ್ರೆ ಅಂತ ಹೇಳಿದಾಗ, ಇಷ್ಟು ನಂಬಿಕೆ ಇಟ್ಟಿಯಲ್ಲ ಅಷ್ಟು ಸಾಕು ಬಿಡವ ಅಂತ ಹೇಳ್ತಾನೆ. ಈಶ್ವರಿ ಕೋಪ ಮಾಡಿಕೊಂಡು, ಇವ್ನು ನೋಡ್ತಾ ಇದ್ರೆ ಈ ಕುತ್ತಿಗೆ ಚಿಕ್ಕಿ ಸಾಯಿಸ್ಬೇಕು ಅನಿಸ್ತಾ ಇದೆ ಅಂದಾಗ, ಹೂನವ ಸಾಯಿಸ್ಬಿಡು, ಇವಾಗಲೇ ಇಬ್ಬರನ್ನು ಸಾಯಿಸ್ಬಿಡು ಅಂತ ಚಿತ್ರ ಕೋಪ ಮಾಡ್ಕೊಳ್ತಾಳೆ. ನನ್ನ ಮಗ ರಾಜು ನನಗೆ ಮೆರಿಬೇಕು ಅಂತ ಎಷ್ಟೆಲ್ಲ ಆಸೆ ಪಟ್ಟಿದ್ದೆ, ಆದರೆ ಇವನಿಗೇನೆ ಬಂದಿತ್ತು ಅಷ್ಟು ಅವಸರನ ಇವನಿಗೆ, ಅಲ್ಲ ನನ್ನ ಮಾತನ್ನು ಕೇಳೋದೇ ಇಲ್ಲ ಅಂತಾನೆ, ಇವನು ಯಾವತ್ತು ಆ ವಿದ್ಯೆನ ಮುಟ್ಟಿದ್ನೋ ಅವತ್ತೇ ಇವನು ಹಾಳಾಗೋದ ಕಣೆ, ಹಾಳಾಗೋದ ಅಂತ ಈಶ್ವರಿ ಹೇಳ್ತಾಳೆ. ಅವ ಇವಾಗ ಯಾಕವ ಈ ಥರ ಮಾತಾಡ್ತಾ ಇದೀಯಾ, ಮುಂದೆ ಏನು ಮಾಡಬೇಕು ನೋಡವ ಅಂದಿದ ತಕ್ಷಣ ಅಲ್ಲಿಗೆ ಗೋವಿಂದು ಕೂಡ ಬರುತ್ತಾನೆ. ಏನ್ರೆ ಇಬ್ಬರು ಕೂಡ ಸೇರಿಕೊಂಡು ಮುಂದೆ ಯಾವ ಮನೆ ಹಾಳು ಮಾಡಬೇಕು ಅಂತ ಅವನಿಗೆ ಹೇಳ್ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ, ಅಲ್ಲರಿ ಆ ಭವಾನಿ ಫೋನ್ ಮಾಡಿ ಹಿಂಗೆ ಹಿಂಗೆ ಅಂತ ಹೇಳಿದಾಗ, ಒಂದೇ ಒಂದು ಮಾತು ನನ್ನ ಹತ್ರ ಬಂದು, ಈಶ್ವರಿ ನಿನ್ನ ಮಗ ಇಂಥ ಕೆಲಸ ಮಾಡ್ತವನೆ ಅಂತ ಹೇಳಿದರೆ ನಾನು ಏನೋ ಒಂದು ಮಾಡಿ ಸರಿ ಮಾಡ್ತಾ ಇದ್ದೆ, ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ದೊಡ್ಡದು ಮಾಡೋ ಅವಶ್ಯಕತೆ ಇತ್ತ ಅಂತ ಹೇಳಿದಾಗ,
ಹೇಳಿದಾಗ ಈಶ್ವರಿ ಅಂತ ಹೇಳ್ಬಿಟ್ಟು ಗೋವಿಂದು ಹೊಡೆಯೋದಕ್ಕೆ ಹೋಗ್ತಾನೆ. ನಾನಿಲ್ಲಿ ಬಂದಿದ್ದು ನಿನ್ನ ಮಗನ ಪೂರ್ಣ ಕೇಳೋದಕ್ಕಲ್ಲ, ಆದಷ್ಟು ಬೇಗ ಮನೆ ಬಿಟ್ಟು ಹೊರಡು ಅಂತ ಹೇಳೋದಕ್ಕೆ. ಅಣ್ಣ ಹೇಳಿರೋ ಕೆಲಸನ ಫಸ್ಟ್ ಮಾಡಕ್ಕೆ ಹೇಳು, ಅವನ್ನ ಮನೆಯಿಂದ ಆಚೆ ಹೋಗೋಕೆ ಹೇಳು ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ತಾನೆ. ಏನವ್ವ ಅಪ್ಪಯ್ಯ ಹಿಂಗೆ ಮಾತಾಡ್ತಾರೆ, ನಿಜವಾಗ್ಲೂ ಇವ್ರನ್ನ ಅಪ್ಪಯ್ಯ ಅಂತ ಕರಿಬೇಕಾ ಅಂದಿದ ತಕ್ಷಣ ನೀನು ಮಾಡಿರೋ ಕರ್ಮನ ನೀನೇ ಅನ್ಭವಿಸ್ಕೊ ಅಂತ ಈಶ್ವರಿ ಬೈತಾಳೆ. ಇನ್ನು ಚಂಪನ ಕರ್ಕೊಂಡು ಈ ಕಡೆ ಹಳೆ ಮನೆ ಇರುತ್ತೆ ಅಲ್ವಾ, ಅಲ್ಲಿಗೆ ಬಂದಿರ್ತಾನೆ. ಚಂಪಾ ಅಂದಿದ ತಕ್ಷಣ ಇನ್ಯಾವತ್ತು ನನ್ನ ಜೊತೆನೇ ಮಾತಾಡಬೇಡಿ, ಇನ್ನು ನಿಮ್ಮನ್ನ ನಂಬೋಕೆ ಸಾಧ್ಯನೇ ಇಲ್ಲ. ನಿಮ್ಮ ಮಾತಿಗೆ ಮರುಳಾಗಿ ಮೋಸ ಹೋಗಿದ್ದು ಸಾಕು. ನಾನೇನು ಕಮ್ಮಿ ಮಾಡಿದ್ದೀನಿ ನಿಮಗೆ? ಅಲ್ಲ, ನೀವು ಕೂಡ ನನ್ನನ್ನು ಪ್ರೀತಿ ಮಾಡೇ ಮದುವೆ ತಾನೇ ಆಗಿದ್ದು, ಅಂಥದ್ರಲ್ಲಿ ನನ್ನ ಮುಂದೆನೇ ಇನ್ನೊಂದು ಹೆಣ್ಣಿನ ಜೀವನನ ಹಾಳು ಮಾಡೋಕ್ಕೆ ಹೊರಟಿದ್ದೀರಾ? ನಾನೇನು ಅನ್ಯಾಯ ಮಾಡಿದ್ದೆ ಅಂತ ನನಗೆ ಇಷ್ಟೊಂದು ನೋವು ಕೊಡ್ತಾ ಇದ್ದೀರಾ ಅಂತ ಚಂಪಾ ಕೇಳ್ತಾಳೆ. ಚಂಪಾ ಮಾತಾಡ್ತಾ ಅವಳು ಫೋನ್ನ ಅಲ್ಲೇ ಇಟ್ಟು ಹೋಗಿದ ತಕ್ಷಣ ನನ್ನ ಮುಂದೆನೇ ನಿಂತ್ಕೊಂಡು ನನಗೇನೆ ಅವಮಾನ ಮಾಡ್ತೀಯ, ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣೆ, ನಿನಗೊಂದು ಗತಿ ಕಾಣಿಸೋ ತನಕ ನನಗೆ ನೆಮ್ಮದಿನೇ ಇಲ್ಲ, ಎಲ್ಲರ ಮುಂದೆ ಗಂಡ ಅಂತಲೂ ಕೂಡ ನೋಡ್ದೇ ಅವಮಾನ ಮಾಡಿದೆ ಅಲ್ವಾ, ನೋಡ್ತಾ ಇರು ಅಂತ ಹೇಳ್ಬಿಟ್ಟು ಚಂಪಾ ಫೋನ್ನ ತಗೊಳ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.